ಮಾಡಿರುವಂಥದ್ದು, ದಾಂಧಲೆ ಮಾಡೋವಂಥದ್ದು ಇದೇನು ಮೊದಲಲ್ಲ. ಹುಬ್ಳಿಯಲ್ಲಾದಾಗೂ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಹೊಡೆದಾಕಿದ್ರು, ಕಾರುಗಳನ್ನು ಸುಟ್ಟಾಕಿದ್ರು, ಪೊಲೀಸ್ ಕಾರುಗಳನ್ನು. ಅದರ ರಿಪಿಟೇಷನ್ನೇ ಇಲ್ಲಿ ಮಾಡ್ತಾಯಿದ್ದಾರೆ. ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಉರಿತಾ ಇತ್ತು, ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾಯಿತ್ತು. ಆದರೆ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗದಂಗೆ ಮಾಡಿದ್ದಾರೆ. ಪೊಲೀಸರಿಗೂ ಒಂಥರ ನಂಬಿಕೆ ಹೊರಟೋಗಿದೆ ಸರ್ಕಾರದ ಮೇಲೆ. ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿದಂಥ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಎಲ್ಲ CMO ಜಿಲ್ಲೆನೇ ನಡೀತಾ ಇರೋದು. ಮೈಕ್ರೋ ಫೈನಾನ್ಸು CM ಜಿಲ್ಲೆನೇ, ರೈತರ ಆತ್ಮಹತ್ಯೆನೂ CM ಅವ್ರ ಜಿಲ್ಲೆನೇ, ಪೊಲೀಸರ ಮೇಲೆ ಹಲ್ಲೆ CM ಅವ್ರ ಜಿಲ್ಲೆನೇ. ಅಂದರೆ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾವಾಗ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಬಿಟ್ರು ಅವತ್ತಿಂದ ಒಂದು ರೀತಿ ಸಿದ್ದರಾಮಯ್ಯನವರು ಮಂಕು ಕವ್ದಂಗೆ ಔಟಿದೆ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರ ಔಟಿದೆ ಸರ್ಕಾರ. ಸಂಬಳ ಕೊಡ್ತಾ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ನಮ್ಮ ಇಬ್ಬರು ಶಾಸಕರು ಇಲ್ಲಿ ಇದ್ದಾರೆ ನೋಡಿ, ಅನುದಾನನೇ ಇಲ್ಲ. ನಮ್ಮ ಪಾರ್ಟಿಯವ್ರಿಗಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಅನುದಾನ ಇಲ್ಲ.